ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನನ್ನ ಮಿತ್ರವೃಂದ ಬಳಗಕ್ಕೆ, ನನ್ನ ಮಿತ್ರವೃಂದದ ಸ್ನೇಹಿತರಿಗೆ. ಎಷ್ಟು ಸಲ ಹೇಳಿದ್ರು ಅದರಲ್ಲಿ ಮಿತ್ರ ಇದೆ ಅಂತಂದರೆ ಮಿತ್ರ. ಸೊ ಹೀಗೆ ಇವತ್ತು ಏನೋ ಒಂದು ವಿಚಾರವಾಗಿ ಏನೋ ಹುಡುಕ್ತಾ ಇದ್ದರೆ ನನ್ನ ಕೈಗೆ ಸಿಕ್ಕಂತಹ ಪುಸ್ತಕ ಯಾವುದಪ್ಪ ಅಂತಂತಂದರೆ ಬಾರ್ನ್ ಟು ಡೈ ಅಂತ, ಅಂದರೆ ಸಾವುಗೋಸ್ಕರ ಬದುಕು ಅಂತ. ಆ ಥರದ ಟೈಟ್ಲ್ ನೋಡಿ ಸ್ವಲ್ಪ ವಿಪರ್ಯಾಸ ಆದರೂ ಕೂಡ ಇದು ಯಾವುದೋ ಪುಸ್ತಕ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ಟೈಟ್ಲು ಅಂತ ಹೇಳಿ ಅದನ್ನು ಕೈಗೆ ಎತ್ಕೊಂಡವನೇ ಏನಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ಮೊದಲೇ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡಿರೋದನ್ನು ಅದಕ್ಕೆ ಅಡ್ಯಾಪ್ಟ್ ಮಾಡಿ, ಅಂದರೆ ಅದಕ್ಕೆ ಸೇರಿಸಿ ನಾನು ಇಷ್ಟು ಮಾತ್ರ ತಿಳ್ಕೊಂಡೆ. ಬಾರ್ನ್ ಟು ಡೈ ಮಧ್ಯೆ ಇರೋದು ಏನು ಅಂತ, ಬಾರ್ನ್ ಟು ಡೈ ಮಧ್ಯೆ ಇರೋದು ಏನು ಅಂತ, ಅದು ಬದುಕು. ಆ ಬದುಕಿಗೆ ಸಾರ್ಥಕತೆಯನ್ನು ಕೊಡ್ತಕ್ಕಂಥದ್ದು, ಬದುಕಿಗೆ ಸಾರ್ಥಕತೆಯನ್ನು ಕೊಡ್ತಕ್ಕಂಥದ್ದು. ಅದು ಸಾವನ್ನು ಕೊಡುತ್ತೆ ಬೇರೆಯವ್ರಿಗೆ, ಬದುಕನ್ನು ಕೊಡುತ್ತೆ ಬದುಕೋರಿಗೆ. ಬಾರ್ನ್ ಟು ಡೈ ಅನ್ನೋ ಪುಸ್ತಕ ನನಗೆ ಬರೀ ಟೈಟಲ್ ನೋಡಿ ನಾನು ಅರ್ಥ ಮಾಡ್ಕೊಂಡಿದ್ದು. ಆ ಮಧ್ಯದಲ್ಲಿರ್ತಕ್ಕಂಥ ಹಾಳೆಗಳನ್ನು ತಿರುವಾಕಿದ್ರೆ ಅದರಲ್ಲಿ ಸಾರ್ಥಕತೆಯೇ ಇರ್ತದೆ. ನಾವು ಅರ್ಥ ಮಾಡ್ಕೊಳ್ಳೋ ಮಾನಸಿಕ ಸ್ಥಿತಿಗೆ ಪ್ರಬುದ್ಧರಾಗಿರ್ಬೇಕಷ್ಟೆ. ಸೊ ಹೀಗೆ ಒಂದು ಪುಸ್ತಕ ನಮಗೇನೋ ಒಂದನ್ನು ತಿಳಿ ಹೇಳೋವಂಥ ಪ್ರಯತ್ನ ಮಾಡ್ತದೆ. ಒಂದು ಪುಸ್ತಕ, ಅದರ ಟೈಟಲ್ ಅಷ್ಟೇ, ಪೂರ್ತಿ ಅಕ್ಷರ ನಾನು ಇನ್ನೂ ಓದಿಲ್ಲ. ಬಟ್ ಆ ಪುಸ್ತಕವನ್ನು ಓದಿದ್ರೆ ಸಿಗ್ತಕ್ಕಂಥದ್ದು ಸಾರ್ಥಕತೆ, ಅಂದರೆ ಅದರಲ್ಲಿರ್ತಕ್ಕಂಥ ಸಾರ್ಥಕತೆ, ಸಾರ ಅಂಶ, ಅದರ ಅರ್ಥ. ಸಾರಾಂಶ ಅಂದರೆ ಅದರ ಅರ್ಥ. ಎಷ್ಟು ಅದ್ಭುತ ಅಲ್ವಾ? ಆ ಥರ ಪುಸ್ತಕದ ಟೈಟಲ್ ಬಹಳ ಅದ್ಭುತವಾಗಿದೆ. ಬಟ್ ಸ್ಟಿಲ್ ಲೇಟರ್ ಆನ್ ಟೈಮ್ ಐ ಆಮ್ ಲಿಟ್ಲ್ ಬ್ಯುಸಿ ಇನ್ ಮೈ ವರ್ಕ್. ಕುತ್ಕೊಂಡು ನಿಧಾನಕ್ಕೆ ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಆ ಸಾರ್ಥಕತೆ ಏನಿದೆ ಅಂತ ಹೇಳ್ತಕ್ಕಂಥ ಸಮಯ ಸಿಕ್ಕಾಗ ನಿಮಗೆ ಈಗ ಬರೀ ಟೈಟಲ್ ಮಾತ್ರ ಕೊಟ್ಟಿದ್ದೇನೆ, ಅದರ ಸಾರಾಂಶವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಇದು ನಿಮಗೋಸ್ಕರ, ನಿಮ್ಮ ಬದುಕಿನ ಸಾರ್ಥಕತೆಗೋಸ್ಕರ, ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ವಿಧಾನವನ್ನು ಹೇಗೆ ನಿರೂಪಣೆ ಮಾಡ್ಕೋಬೋದು ಅಂತಕ್ಕಂಥದ್ದಕ್ಕೋಸ್ಕರ ನನ್ನ ಒಂದಷ್ಟು ಸಮಯ ನಿಮಗೋಸ್ಕರ ಕೊಡ್ತಾ ಇರ್ತೇನೆ. ನಾನು ಅಮೂಲ್ಯವಾದ ಸಮಯ ಅಂತ ಹೇಳಲ್ಲ, ಅಮೂಲ್ಯವಾದ ಸಮಯ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿರ್ತದೆ. ನಾನು ನಿಮ್ಮ ಹತ್ರ ಹಲವಾರು ವಿಷಯಗಳನ್ನು ಹೇಳ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ಅದು ನಿಮ್ಮ ಜೀವನದ ಮಾರ್ಗದರ್ಶನ ಆಗಬಹುದೇನೋ ಅಂತಕ್ಕಂಥದ್ದು. ಈಗ ನೋಡಿ, ನಿತ್ಯ ಸುತ್ತದೇ ಇದ್ದರೂ ಕೂಡ ವಾರ ಸುತ್ತೀನಿ, 2 ದಿನ ಸುತ್ತೀನಿ, ಬೇರೆ ಬೇರೆ ಆದಂತಹ ಸ್ಟೇಟ್ಸ್ಗಳಿಗೆ ಹೋಗ್ತೀನಿ. ಅಂದರೆ ಸ್ಟೇಟ್ಸ್ ಅಂದರೆ ನೀವು ತಪ್ಪಾಗಿ ತಿಳ್ಕೊಬೇಡಿ, ನಾನು ವಿದೇಶಕ್ಕೆ ಹೋಗೋದು ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೇನೆ, ಅಲ್ಲಿರ್ತಕ್ಕಂಥ ಜನಗಳ ಮಧ್ಯೆ ಬೆರಿತೇನೆ, ಅವರ ವಿಷಯಗಳನ್ನು ಗ್ರಹಿಸ್ತೇನೆ. ಎಂಥ ಅದ್ಭುತವಾದ ಒಂದು ಅನುಭವ ಕಣ್ರಿ. ಅದು ಅಷ್ಟು ಸುಲಭವಾದ ಅನುಭವ ಅಲ್ಲ. ಬೇರೆ ಭಾಷೆ, ಬೇರೆ ಜನಾಂಗ, ಬೇರೆ ಧರ್ಮ, ಬೇರೆ ಏನೇನು ಹೇಳ್ತೀರ ಮತ, ಬೇರೆ ಇನ್ನೊಂದು ಹಲವಾರು ವಿಚಾರಗಳು ನಮ್ಮ ಮುಂದೆ ಬರ್ತದೆ. ಬರೀ ಜಾತಿ ಅಲ್ಲ, ಜಾತಿಗೆ ಮೀರಿದ ರಾಷ್ಟ್ರೀಯತೆ, ನ್ಯಾಷನಾಲಿಟಿ ಬಗ್ಗೆ ಮಾತನಾಡ್ತಕ್ಕಂಥ ಅಪರೂಪವಾದ ಜನಗಳು ಸಿಗ್ತಾರೆ ಪ್ರಯಾಣದಲ್ಲಿ. ಮಕ್ಕಳು ಸಿಗ್ತಾರೆ, ಮಕ್ಕಳು ತಾಯಂದಿರು ಸಿಗ್ತಾರೆ, ಹೆಣ್ಣುಮಕ್ಕಳು ಸಿಗ್ತಾರೆ, ವಿದ್ಯಾರ್ಥಿಗಳು ಸಿಗ್ತಾರೆ. ಎಷ್ಟು ಅದ್ಭುತವಾದ ಜೀವನ ಗೊತ್ತಾ? ಅದಕ್ಕೆ ಹೇಳೋದು ದೊಡ್ಡವರು, ದೇಶವನ್ನು ಸುತ್ತು ಕೋಶವನ್ನು ಓದು. ಇದು ಎರಡೂ ಕೊಡ್ತಕ್ಕಂತಹ ಅದ್ಭುತವಾದ ಅನುಭವ ಬಹಳ. ಅದನ್ನು ದುಡ್ಡು ಕೊಟ್ಟರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಜ್ಞಾನ ಇದ್ದರೆ ಅರ್ಥ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ಸಾರ್ಥಕತೆಗೆ ಬದಲಾಯಿಸ್ಕೋಬೋದು. ಅದಕ್ಕೆ ಹೇಳಿದ್ದನ್ನೆಲ್ಲ ಕೇಳಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಮನಸ್ಸಿಗೆ ಕೂಡ ಒಂದಷ್ಟು ಕಾಲಾವಕಾಶ ಕೊಟ್ಟು ಸ್ವಲ್ಪ ಹೇಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಇದೆಯಾ, ಇದು ನಮ್ಗೆ ಯೂಸ್ ಆಗುತ್ತಾ, ಇದನ್ನು ಬಳಸ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಇದೆಯಾ, ಇದರಿಂದ ಏನೆಲ್ಲ ಪರಿಣಾಮಗಳಾಗಬಹುದು, ಈ ರೀತಿಯಾದಂಥ ಚಿಂತನೆ ನಿಮ್ಮಲ್ಲಿ ಬರದ ಹೊರತು ನಿಮಗೆ ಎಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಲ್ಲ. ನೀವು ಗಮನಿಸ್ತಿದ್ದೀರಾ ಅಂದ್ಕೊಳ್ತೀರಾ. ಸೂಕ್ಷ್ಮತೆ ಅಂತಕ್ಕಂಥದ್ದು ಬಂದಿದ್ದು ಯಾವಾಗ? ನಾವು ಗಮನಿಸಿದಾಗ ಅದರಿಂದ ಆಗ್ತಕ್ಕಂತಹ ಪ್ರಭಾವಶಾಲಿಯಾದಂತಹ ರಿಸಲ್ಟ್ಸ್, ಅಂದರೆ ಫಲಿತಾಂಶಗಳು ನೀವು ಊಹೆಗೂ ಮೀರಿದ್ದಿರ್ತದೆ. ಸೂಕ್ಷ್ಮತೆ ಬರಬೇಕು ಪ್ರತಿಯೊಬ್ಬರಲ್ಲೂ ಕೂಡ, ಆದರೆ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ತಕ್ಕಂಥ ಅಭ್ಯಾಸ ಕೂಡ ಇರಬೇಕು ಅಂತ ಹೇಳ್ತಾ ಒಂದು ಸಣ್ಣ ಸಮಯವನ್ನು ನಿಮಗೋಸ್ಕರ ಮೀಸಲಿಟ್ಟು ಇಂಥದ್ದೊಂದು ವಿಡಿಯೋವನ್ನು ಮಾಡಿದ್ದೇನೆ. ಕೀಪ್ ಆನ್ ವಾಚಿಂಗ್, ಬಲವಂತವಾಗಲ್ಲ. ನಿಮಗೆ ಅನುಕೂಲ ಆದರೆ, ನಿಮಗೆ ಸರಿಯಾಗಿ ಅರ್ಥ ಆದರೆ ಮಾತ್ರ ದಯವಿಟ್ಟು ನನ್ನನ್ನು ಈಗಲೂ ಹೇಳ್ತೇನೆ, ಫಾಲೋ ಮಾಡಿ. ಇದು ಅಹಂಕಾರದಿಂದ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಅರ್ಥ ಆಗದೇ ಇದ್ದಾಗ ನಾವು ಏನು ಹೇಳಿದ್ರೂ ಕೂಡ ನಿಮಗೆ ಅದು ಬೇರೆ ರೀತಿಯಾದ ಮೆಸೇಜ್
ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಮಾತ್ರ ಅರ್ಥ ಆಗೋತಕ್ಕಂಥವ್ರು ಮಾತ್ರ ನನ್ನ ಫಾಲೋ ಮಾಡಿ ಹಲವಾರು ಹೊಸ ಹೊಸ ವಿಷಯಗಳು, ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ಏನೋ ಅದರಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಬರಬೇಕು, ನಿಮ್ಮ ಮನಸ್ಸಿಗೆ ನೆಮ್ಮದಿ ಬರಬೇಕು, ನಿಮ್ಮ ಮನಸ್ಸಿಗೆ ಸಂತೋಷ ಬರಬೇಕು, ನಿಮ್ಮ ಮನಸ್ಸಿಗೆ ಆನಂದ ಬರಬೇಕು. ನೋಡಿ, ಇವೆಲ್ಲ ಪದ ಬೇರೆ ಬೇರೆ ಕಣ್ರಿ, ಇದು ಯಾವುದೂ ಒಂದೇ ಅಲ್ಲ. ಹಾಗಿದ್ದರೆ ಒಂದೇ ಯಾವುದು, ಬೇರೆ ಬೇರೆ ಯಾವುದು? ಇದೆಲ್ಲದರ ವಿವರಣೆ ಮುಂದಿನ ದಿನಗಳಲ್ಲಿ ಇದೇ ವಿಡಿಯೋ ಕಂಟಿನ್ಯೂ ಆಗ್ತಾ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ನನ್ನನ್ನು ಬೆಂಬಲಿಸಿ ಅಂತಲೂ ಹೇಳಲ್ಲ, ಯಾಕೆಂದರೆ ಇದು ನಿಮಗೆ ನಿಜವಾಗ್ಲೂ ಅನಿವಾರ್ಯ ಆದರೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಆ ಒಂದು ಅಳವಡಿಸು ಅಂತ ಅಂದರೂ ಕೂಡ ತಪ್ಪರ್ಥ ಆಗುತ್ತೆ. ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿ. ಪದೇ ಪದೇ ಹೇಳ್ತೇನೆ, ದಯವಿಟ್ಟು ನಿಮ್ಗೇನಾದರೂ ಪದ ಅರ್ಥ ಆಗಲಿಲ್ಲ ಅಂತಂದರೆ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ, ನನಗೆ ನಿಜವಾಗ್ಲೂ ಅಂಥ ಸ್ಥಿತಿ ಇದ್ದಿದ್ದರೆ ನಾನು ಕೊಡ್ತಿದ್ನೋ ಏನೋ, ದಯವಿಟ್ಟು ಒಂದು ಡಿಕ್ಷನರಿಯನ್ನು ಕೊಡೋದಂತೂ ಮರಿಬೇಡಿ. ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ, ಡಿಕ್ಷನರಿ ಕೊಡಿ. ಪದಗಳನ್ನು ಹುಡ್ಕೋಕೆ ಹೇಳಿ, ಅದರ ಅರ್ಥಗಳನ್ನು ತಿಳಿಸೋಂಥ ಪ್ರಯತ್ನ ಮಾಡಿ. ಪುಟ್ಟ ಪುಟ್ಟ ಮಕ್ಕಳಿದ್ದರೆ ಅಜ್ಜಿಯರು, ತಾತಂದರು ಕತೆಗಳು ಹೇಳಿ ಮಕ್ಕಳಿಗೆ ನೀತಿ ಕತೆಗಳನ್ನು ಹೇಳಿ ಮಲಗಿಸ್ತಕ್ಕಂಥ ಪ್ರಯತ್ನ ಮಾಡಿ. ನಿಜವಾಗ್ಲೂ ಒಬ್ಬ ಬೇಸಿಕ್ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ನಿದ್ದೆ, ಸಮಯಕ್ಕೆ ಸರಿಯಾದ ಊಟ, ಭವಿಷ್ಯಕ್ಕೆ ಬೇಕಾದಂತಹ ವಿದ್ಯೆ. ಇದು ಮೂರು ಇದ್ದರೆ ಇದು ಸಿಕ್ಕೇ ಸಿಗ್ತದೆ. ಮನ ಕಾಪಾಡ್ಕೊಳ್ತಕ್ಕಂಥ ವಸ್ತ್ರ, ಇದನ್ನು ದೇವರು ಮಿನಿಮಮ್ ಗ್ಯಾರಂಟಿನಲ್ಲಿ ಕೊಟ್ಬಿಡ್ತಾನೆ. ಯಾರಿಗೆ? ನಿದ್ದೆ, ಊಟ, ವಿದ್ಯೆ, ಇದನ್ನು ಕಲ್ತವನಿಗೆ, ಇದು ಮೂರು ಕಲ್ತವನಿಗೆ, ಮಕ್ಕಳಿಗೆ ನಾನು ಹೇಳ್ತಲ್ಲ, ಇದು ಮೂರು ಕಲ್ತವನಿಗೆ ಇದು ವಸ್ತ್ರ ಅನ್ನೋದು ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಕೀಪ್ ಆನ್ ವಾಚಿಂಗ್. ಇಷ್ಟ, ISTA ಇಷ್ಟ, ಫಣೀಂದ್ರ, ಇನ್ನೂ ಹಲವಾರು ವಿಷಯಗಳನ್ನು ಹೇಳ್ಕೊಳ್ತಾ ಹೋಗ್ತೇನೆ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿರ್ತದೆ, ಪ್ರಾಕೃತಿಕವಾಗಿರ್ತದೆ. ಅಂದರೆ ಯಾವುದೇ ಕೂಡ ಆ್ಯಡಾನ್ಸ್ಗಳು ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ಸೇರಿಸಲೇಬೇಕು. ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಪಂಚಾಮೃತಕ್ಕೆ 5 ಐಟಮೇ ಹಾಕಬೇಕಲ್ಲ, ನೀವು ಯಾಕೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಹಾಕ್ತೀರಾ ಅಂತ ಕೇಳಿದ್ರು. ಅದು ಕ್ವಶನ್ ಬಹಳ ಅದ್ಭುತವಾಗಿತ್ತು. ಒಬ್ಬ ವಯಸ್ಸಾಗಿರ್ತಕ್ಕಂಥ ಹಿರಿಯ ವ್ಯಕ್ತಿ, ಪಂಚಾಮೃತ ಅಂದರೆ 5, ಅದರಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಬೇಕು, 5 ಅಲ್ವಾ, ಆಗಲೇ ತಾನೇ ಪಂಚಾಮೃತ ಆಗುತ್ತೆ ಅಂತ. ಅದಕ್ಕೆ ಪಂಚಾಮೃತಕ್ಕೆ ಇನ್ನೂ ಸ್ವಲ್ಪ ಆ ಒಂದು ದೇವರಿಗೆ ನೈವೇದ್ಯ ಮಾಡಿ ನಾವೇ ಅಲ್ವಾ ಸ್ವೀಕಾರ ಮಾಡ್ತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, ಹಣ್ಣುಗಳು ಹಾಕಿದ್ರೆ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ, ನಮ್ಮಲ್ಲಿರ್ತಕ್ಕಂಥ ದೇವರು ಮೆಚ್ಕೊಳ್ತಾನೆ. ಆ ಭಗವಂತಂಗೆ ಇದನ್ನೆಲ್ಲ ಕೊಟ್ಬಿಟ್ಟು ನಾವು ಸ್ವೀಕಾರ ಮಾಡ್ತೀವಲ್ವ, ಇನ್ನೊಂದು ಸ್ವಲ್ಪ ಎನರ್ಜಿ ಬರ್ತದೆ ಅಂತ ಆ್ಯಡಾನ್ಸ್ ಹಾಕಿದ್ದೀವಿ ಅಂತ ಹೇಳಿದೆ. ಅವ್ರಿಗೆ ಆವಾಗ ಸ್ವಲ್ಪ ಫ್ಲ್ಯಾಶ್ ಆದಂಗೆ ಆಯಿತು. ಅಂದರೆ ಇವತ್ತಿನ ನಮ್ಮ ನಿಜ ಸ್ಥಿತಿ ಏನಪ್ಪ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ದೈವತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದೀವ ಅಂತಕ್ಕಂಥ ಒಂದು ಸಂದೇಹ ಬಂದಿದ್ದಕ್ಕೆ ನಾನು ಇಂಥದ್ದೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗಿ ಬಂತು. ಬಟ್ ಈ ಥರ ಧರ್ಮ ಸಂದೇಹಗಳು ಭಾಳಷ್ಟು ಮಂದಿಗೆ ಇರ್ತದೆ. ಅದನ್ನು ಹೇಳ್ತಕ್ಕಂಥ ತಾಳ್ಮೆ ಕೂಡ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಶುಭರಾತ್ರಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ನೆಚ್ಚಿನ ಇಷ್ಟ, ಫಣೀಂದ್ರ. ಕೀಪ್ ಆನ್. ಇಷ್ಟ ಆದರೆ ವಾಚ್ ಮಾಡಿ, ಇಷ್ಟ ಇಲ್ಲ ಅಂದರೆ ಸ್ಕ್ರೋಲ್ ಡೌನ್ ಮಾಡಿ, ಮುಂದಕ್ಕೆ ಹೋಗಿ. ಬಟ್ ಯಾವ ವಿಚಾರ ಕೂಡ ನಾನು ಯಾವುದೇ ಉದ್ದೇಶದಿಂದ ಅಥವಾ ದುರುದ್ದೇಶದಿಂದಲೋ ಅಥವಾ ಬೇರೆ ಯಾವುದೋ ಉದ್ದೇಶದಿಂದ ಮಾಡ್ತಾಯಿಲ್ಲ. ನಿಮ್ಮ ಎಲ್ಲರಲ್ಲೂ ಇರ್ತಕ್ಕಂತಹ ಒಂದಷ್ಟು ಸಂದೇಹಗಳಿಗೆ ಸಣ್ಣದಾಗಿ ನನಗೆ ಗೊತ್ತಿರತಕ್ಕಂತಹ, ನಾನು ಕಲ್ತಿರ್ತಕ್ಕಂಥ ವಿಚಾರಗಳನ್ನು ಸಿಂಪ್ಲಿಫೈಯಾಗಿ, ಅದನ್ನೇನು ಹೇಳ್ತೀವಿ, ಅದನ್ನು ಡಿಕೋಡ್ ಮಾಡ್ತಕ್ಕಂಥದ್ದು ಅಥವಾ ವಿವರಣೆಯಾಗಿ ಹೇಳ್ತಕ್ಕಂಥ ಸಣ್ಣ ಪ್ರಯತ್ನ ಅಷ್ಟೇ. ಸ್ಟಿಲ್ ಐ ಆಮ್ ಎ ಸ್ಟೂಡೆಂಟ್. ನಾನೊಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಹಾಗೇ ತೊಗೊಳ್ಳಿ, ದಯವಿಟ್ಟು ಎಲ್ಲ ತಿಳಿದವನು ಅಂತ ಮಾತ್ರ ದಯವಿಟ್ಟು ಭಾವಿಸ್ಬೇಡಿ. ನನ್ನಲ್ಲಿರ್ತಕ್ಕಂಥ ತಪ್ಪುಗಳೇನಾದರೂ ಇದ್ದರೂ ಕೂಡ ಅದನ್ನು ನಾನು ಸರಿಪಡಿಸ್ಕೊಳ್ತಕ್ಕಂತಹ ಗುಣತತ್ವ ಇರ್ತಕ್ಕಂಥವನು ಅಂತ ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ. ನಿಮಗೆ ಕಂಡಿಡಿದ್ರೆ ಯಾವುದಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಕಂಡುಹಿಡಿದ್ರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವನು ಅಂತ ಹೇಳೋದರಲ್ಲಿ ಯಾವತ್ತೂ ಹಿಂದೇಟು ಹಾಕೋದಿಲ್ಲ. ದಯವಿಟ್ಟು ಇಷ್ಟೇ ವಿಷಯ. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ ಕೂಡ.